ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪ. ನಮಸ್ಕಾರ ಸ್ನೇಹಿತರೆ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಬಂಧುಗಳೇ, ಹೆಬ್ಬಳ್ಳಿಯ ಜನರ ನುಡಿಗಳನ್ನು ಕೇಳಲಿಕ್ಕೆ ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದೀರಾ. ಆ ಆತುರದ ದಿನ ಅಮಾವಾಸ್ಯೆ. ಆ ಅಮಾವಾಸ್ಯೆಯ ನುಡಿಗಳನ್ನು ಕೇಳಲಿಕ್ಕೆ ಬಹಳಷ್ಟು ಜನ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜ್ ಹಾಕ್ತಾನೆ ಇದ್ದೀರಾ. ಆ ಒಂದು ವಿಶೇಷವಾದಂಥ ಸುದ್ದಿ ನಿಮ್ಮ ಹತ್ರ ತರ್ತಾ ಇದ್ದೀನಿ. ಅದರ ಒಂದು ರಿಕ್ವೆಸ್ಟ್ ಏನಂತಂದರೆ, ಇಲ್ಲಿ ಎಷ್ಟು ಭಕ್ತಾದಿಗಳಿಗೆ ನಾವು ಎಷ್ಟು ಕೇಳ್ಕೊಂಡ್ರು ಕೂಡ ಅವರು ಸೌಂಡ್ಲೆಸ್ಸು, ಅವ್ರ ಫೋನ್ ಕಾಲ್ಗಳು, ಆ ಒಂದು ಗದ್ದಿಗೆಯ ಮೇಲೆ ಇರುವಂಥ ಅಜ್ಜನವ್ರ ನುಡಿಗಳನ್ನು ಕೇಳಲಿಕ್ಕೆ ಕೊಡೋದೇ ಇಲ್ಲ. ಹಾಗಾಗಿ ಭಕ್ತರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ, ಅಜ್ಜನವರು ನುಡಿಯುವ ಮುತ್ತುಗಳು, ನುಡಿಯುವ ಮಾತುಗಳು, ನುಡಿಯುವ ಆ ಒಂದು ಶಬ್ದಗಳನ್ನು ಕೇಳಲಿಕ್ಕೆ ನಿಮ್ಮ ಮೊಬೈಲ್ಗಳಾಗಿರ್ಬೋದು, ನೀವುಗಳಾಗಿರ್ಬೋದು ಸೈಲೆಂಟ್ ಆಗಿರಬೇಕು. ಆವಾಗ ಅವರೇನು ಸ್ಪಷ್ಟತೆಯನ್ನು ಹೇಳ್ತಾ ಇದ್ದಾರೆ ಎಲ್ರಿಗೂ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನೀವೆಲ್ಲ ನೀವೇ ಒಂದು ಸಂತೆ ಬಾಜಾರಲ್ಲಿ ಕೂತ್ಕೊಂಡು ಸಂತೆ ಮಾಡಿದರೆ ಸರಿ ಇರಲ್ಲ. ಹಾಗಾಗಿ ಭಕ್ತಾದಿಗಳಿಗೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ಇನ್ಮೇಲಾದರೂ ಗದ್ದಿಗೆ ಇದ್ದಾಗ ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡಿ ಆ ಒಂದು ಅಜ್ಜನವ್ರ ನುಡಿಗಳನ್ನು, ಯಾಕಂದರೆ ನೀವು ಅಷ್ಟೇ ಅಲ್ಲ, ಇಡೀ ಜಗತ್ತು ಕೇಳ್ತಾ ಇರುತ್ತೆ. ಆ ನುಡಿ ಒಳಗೆ ಇಡೀ ಜಗತ್ತು ಬೆಳಗುವ ಒಂದು ದೀಪ ಇರುತ್ತೆ. ಹಾಗಾಗಿ ತಮಗೆ ಭಕ್ತರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ನಾನು ಬಹಳ ಭಕ್ತಿಯಿಂದ ತಮಗೆ ಕೈ ಮುಗಿದು ಕೇಳ್ಕೊತೀನಿ, ಯಾರು ಆ ಒಂದು ಗದ್ದಿಗೆಯನ್ನು ಇದ್ದಾಗ ಮಾತಾಡಕ್ಕೆ ಹೋಗ್ಬೇಡ್ರಿ, ಬಾಯಿ ಮಾಡಬೇಡ್ರಿ. ನಿಮ್ಮಷ್ಟಕ್ಕೆ ನೀವೇ ಎಲ್ಲರೂ ಶಾಂತ ರೀತಿಯಿಂದ ಗದ್ದಲ ಮಾಡದೆ ಕೂತ್ಕೊಂಡ್ರೆ ಅಜ್ಜವರ ನುಡಿಗಳನ್ನು ನಾವು ಕಿವಿಯಾರೆ ಕೇಳ್ಬೋದು ಮತ್ತು ಬೇರೆಯವರಿಗೆಲ್ಲ ತಿಳಿಸ್ಬೋದು. ಹಾಗಾಗಿ ಮತ್ತೊಮ್ಮೆ ವಿನಂತಿಯೊಂದಿಗೆ ಈಗ ಹೆಬ್ಬಳ್ಳಿ ಅಜ್ಜನವರ ನುಡಿಗಳನ್ನು ನಾವು ಕೇಳ್ಕೊಂಬರೋಣ. ಯಾಕಂದರೆ ನಿಮ್ಮ ಸೌಂಡೇ ಜಾಸ್ತಿ ಇದೆ, ಆದರೂ ಹೆಬ್ಬಳ್ಳಿ ಅಜ್ಜನ ನುಡಿಗಳನ್ನು ನಿಮಗೆ ತಲುಪಿಸಲೇಬೇಕು. ಆ ನುಡಿಗಳು ಹೇಗಿರುತ್ತೆ ಅಂತ ನೋಡೋಣ, ಬನ್ನಿ ಸ್ನೇಹಿತರೆ. ಭಾಳ ಖುಷಿ ಆಗ್ತದೆ. ಅಂತ ಆಕಿಗೂ ಗ್ಯಾರಂಟಿ ಆಗತ್ತ, ಕರ್ಕೊಂಡ್ ಬಂದವ್ರಿಗೂ ಗ್ಯಾರಂಟಿ ಆಗತ್ತೆ. ನಿಮ್ಮಲ್ಲಿ ಹೊರಡಿಸ್ಬಿಟ್ರಿ ಕರ್ಕೊಂಡ್ ಬಂದವ್ರಿಗೆ ನಿಮ್ಮ ಹೆಸರು ಬೆಳಗತ್ತೆ. ಅದನ್ನೇನು ಮಾಡು, ಅದ್ರಾಗ ಒಂದು ಕೂತ್ ಹೊರಗೆ ಬಾಯಾಗ ರಸ ಹಿಂಡಿ ಕೊಟ್ಟು ಒಂದು ತೂತು ಹೊಡಿಬೇಕು, ಹೊರ್ಕೊಂಡು ಬಾಯಾಗ ಹಾಕೊಂಡು ಕರ್ಕೊಂಡು ನಡಿ ಮನೆ ಕೊಂತ ಹೇಳ್ತಾರೆ ನೀನು. ಸರಿ ಅಮ್ಮ, ಸರಿ ಸರಿ. ಇದು ಸಲ್ಲಪ್ಪ, ಇದು ಏನೋ ಚಕ ಇತ್ತು ನೋಡಿ. ಎಷ್ಟು ಕೈ ಬಿಡೋದಲ್ಲ, ಆರಾಮ್ ಮಾಡ್ತಾನೆ. ತಕೊಂಡ್ ಬಿಡೋದ ಏನೈತೆ. ಇದನ್ನು 13 ಸೊಪ್ಪು ತಿರುಗಿಸ್ರಿ. ಅವಸರ ಸರಿ ನೀವು
आशीर्वाद ಕೊಟ್ಟು ಕೈ ಬಿಡ್ಬೇಕಿನ ನಿಂದ್ರಮ್ಮ ಸರ್ ನೀವು ಒಳಗೆ ನಿನ್ನ ನಿಂದ್ರಬೇಕು ಅಷ್ಟೇ ನಿಂಬೆ ತೋರ ಮಲ್ಯ ನಿಂಬೆ ಅಂತ ನಿಂದ್ರ ಸರ್ ನಿಂದ್ರ ಆಕೆ ನಾಯಿ ಸುತ್ತಿರ್ಗಂತ ಹಿಡ್ಕೊಂಡಾಗ ತಿರ್ಗಾ ಮಾಯಿ ಸುತ್ತ ನಿಂಬೆ ಕಡೆ ಹಿಡ್ಕೊ ನಿಂದ್ರ ನಿಂದ್ರ ಏನು ಕಾಡಕತ್ತೈತಿ ಅದನ್ನ ತಗೊಂಡು ನನ್ನ ಆರಾಮ್ ಮಾಡಿಯಪ್ಪ ಅಂತ ಆಕೆ ಬೇಡ್ಕೊಂಡು ಅಣ್ಣ ಏನು ಕಾಡಕತ್ತ ತಗೊಂಡು ಆರಾಮ್ ಮಾಡ್ಯಪ್ಪ ತಗೊಂಡು ಆರಾಮ್ ಮಾಡು ಬಾಯ್ ಇಟ್ಕೋ ಆರಾಮ್ ಮಾಡ್ಯಪ್ಪ ಆರಾಮ್ ಮಾಡ್ತೀನಿ ತೋರಿಸ್ಕೊಡು ಅಂತ ಹೇಳಿ ವಾರಕ್ಕೆ ಆರಾಮ್ ಮಾಡ್ತೀನಿ ಕೊಂದ್ರಂತ ನೋಡಿ ಹೊರಕ್ಕೆ ನೋಡಿ ಕರ್ಕೊಂಡು ಹೋಗ ನಡಿ 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 ನೀ ಯಾರು ಬಂದ್ರಮ್ಮ ಆರಾಮಲ್ಲ ತಿರ್ಗ ನಿಂದ್ರಮ್ಮ ಅಷ್ಟೇ ಒಂದು ಆಶೀರ್ವಾದ ಕೊಟ್ಟು ಒಂದು ನಿಂಬೆಹಣ್ಣು ಕೊಟ್ಟು ಭಾಗಮ್ಮ ಒಂದು ನಿಂಬೆಹಣ್ಣು ಯಾರು ಏನು ಮಾಡ್ಸರ ಏನು ಕಾಡಕತ್ತೈತಿ ಅಂತ ತಕೊಂಡ್ಬಿಡಪ್ಪ ಯಾರು ಏನು ಮಾಡ್ಸರ ಏನು ಕಾಡಕತ್ತ ತಕೊಂಡಾರ ಕಾಯ್ಕಾದ್ರೊಳಗೆ ಹೆಂಗ್ ಹೇಳ್ತಾರೆ ಕೇಳ್ಕೊಂಡು ನಡಿ ಬರ್ಕೊಂಡ್ರು ಕಾಪ್ತಾರ ಅದೇನು ಕೇಳ್ಕೊಂಡು ನಡಿ ಬರಕ್ ನಡಿ ಸೀದಾ ನಿಂದ್ರಿ ಏನಾಗುತ್ತೆ ತಿರ್ಗಮ್ಮ ಅನ್ನೋ ಸ್ವಲ್ಪ ತಿರ್ಗಮ್ಮ ಅವಸರ ಮಾಡ್ಬೇಕ ತಿರ್ಗ ಅವಸರ ಮಾಡು ತಿರ್ಗಮ್ಮ ಸರಿ ಮಾಡ್ಕೊಂಡು ತಿರ್ಗೋ ಸರಿ ಒಳ್ಳೆ ಕೇಳ್ತಾರೆ ಮೇಲೆ ಕೇಳ್ತಾರೆ ಮಾತಾಡ್ಬೇಡ್ರಿ ಯಾರು ಮಾತಾಡೋದು ಏನು ಕಾಡಕತ್ತೈತಿ ತಕೊಂಡ್ಬಿಡಪ್ಪ ಆರಾಮ್ ಮಾಡುತ್ತೆ ಕಾಯ್ಕಾದ್ರೊಳಗೆ ಏನು ಹೇಳ್ತಾರೆ ಬೇಡ್ಕೊಂಡು ಬಾಯ್ ಹಿಡ್ಬೇಕು ಬರ್ರಿ ಕಾಯ್ಕಾದಾಗ ಕಾವ್ತಾರ ಏನಂತ ಕೇಳ್ಕೊಂಡ್ರಿ ನಡಿ ಬರಕ್ ನಡಿ ಎಲ್ಲರಿಗೆ ಪ್ರಸಾದ ಸೇರ್ಕೊಡ್ರಿ ಪತ್ಕೊಂಡ್ರು ಅಂತ ನಡಿ ಮುಗಿತ್ ನಡಿ ಕಾಯ್ಕಾದಾಗ ಹೇಳ್ತಾರೆ ಮುಗಿತಮ್ಮ ಕುಂತ ಕರ್ದು ಹೇಳ್ತಾರೆ ನಡ್ರಿ ನಡಿ ಸರಿ ಸರಿ ಹೊರಗಪ್ಪ ಅಲ್ಲೇ ಪ್ರಶ್ನೆ ಕೇಳಕ್ ಬಂದಾರ ಒಬ್ರು ಒಂದು ಕಳ್ಕೊಂಡ್ ಪ್ರಶ್ನೆ
ಮಗ ಹೋಗ್ಯಾನ ಎಷ್ಟು ದಿನ ಆತ? ಮಗ ಹೋಗಿ 2 ತಿಂಗಳ ತಪ್ಪ ಅಮಾಸ್ತಿನ ಬಾ ಅಂತ ನೋಡಿ ಕಾಲ ಬಾಯ್ ಮಾಡಬೇಡ ಸದ್ಯ ಬರ್ತಲ್ಲ ಅಂತ ಹೇಳ್ರಿ ಅವ್ರು ಬರುವಂಗ ಬಾಳ ಅಂತ ಹೇಳಿನಪ್ಪ. ನಾನು ಹುಡುಕಾಡಿ ಬಂದೆ, ಕಾಣಲಿಲ್ಲ ಅವ. ಹೀಗಾಗಿ ಸದ್ಯ ಬರೋದಿಲ್ಲ ಅಂತ ಹಿಡ್ಕೊಂತ ಇರ್ಲಿ ನಿನ್ನ ಮಗ ಅನ್ಕ ಹತ್ತಿರ ಹೋಗಿ ಸದ್ಯ ಬರೋದು. ಸರಿ ಸರಿಯಪ್ಪ. ನೋಡ್ರಿ ನಮಾಜ್ ಮಾಡಕ್ ಹೋಗಿ ಮಸೂತಿ ಒಳಗೆ ಹಾಕೊಂಡ ನಾ ಕೇಳ್ರಿ ಅವ್ನು ನಿನ್ನ ಕೇಳೋದು ನಮಾಜ್ ಮಾಡಕ್ ಹೋಗಿ ಮಸೂತಿ ಒಳಗೆ ಹಾಕೊಂಡನಪ್ಪ. 3 ಕೋಟಿ ಸಾಲ ಮಾಡಿದ್ರಂತಪ್ಪ. ಈ ಸದ್ಯ ಬರೋದಿಲ್ಲ ಅಂತ ಹೇಳಿ ಹಾಕೊಂಡ್ರ ಸರಿ ಸರಿಯಪ್ಪ. ಸರಿ ಸರಿ ಅವಕಾಶ ಕೊಡಬೇಕು. ಮತ್ತೆ ಸರಿಯಪ್ಪ. ದೇವರಪ್ಪ ಎಮ್ಮರ ಬಾಯಿ ಮಾಡ್ಬೇಡ್ರಿ ಅಲ್ಲಿ. ನಿಮ್ಮ ಅಣ್ಣಾರ್ ಕಳ್ಕೊಂಡ್ರ ಎಷ್ಟು ದಿನ ಆತ? 20 ತಿಂಗಳು ಆಗ್ತಂತಪ್ಪ ಅವ್ರ ಅಣ್ಣಾರ್ ಹೋಗಿ. ಏನಂತ ಎಲ್ಲರಲ್ಲಿ ನಮ್ಮ ಅಣ್ಣ ಚಂದಾಗಿದೆ. ಎಲ್ಲೇ ಇರುವಂಗಿದ್ದ ಇರ್ತಾನ ಅವ. ಮತ್ತೆ ನಿನ್ನೆ ಯಾಕೆ ಕೇಳ್ಬೇಕು? ಅವ ಬರ್ಲಿ ಮನೆಗೆ ಬರ್ಲಿ ಅನ್ನೋ ಉದ್ದೇಶಕ್ಕೆ ತರ್ತಾನ ಉದ್ದೇಶಕ್ಕೆ ಬಂದವ. ಎಲ್ಲೇ ಇದ್ರು ಅವ ಆರಾಮ ಇರ್ತಾನ. ಇವ ಮನೆಗೆ ಬರ್ಲಿ ತರ್ತಾನ ಅನ್ನೋ ಉದ್ದೇಶಕ್ಕೆ ಬಂದ. ಅವರು ಕೆಳಕ್ ಬಂದಲ್ಲ ನಾ ಹೇಳೀನಿ, ಮತ್ತೆ ಕೆಳಕ್ ಬರ್ಲಿಕ್ಕೆ ನಾನು ಹೇಳ್ತಿದ್ದಿಲ್ಲ. ಹಂಗಲ್ಲಪ್ಪ, ಮನೆಗೆ ಬರ್ಲಿ ಇಲ್ಲಿ ಯಾರು ತಂದು ಕೊಡ್ತಾನ ಉದ್ದೇಶದಿಂದ ಬಂದಾರ ನಂಬ್ಕೊಂಡು ಬೂದಿ ಹಚ್ಕೊಂಡು ಹೋಗಂತ ಏನಂತ ಎಲ್ಲೇ ಇರಲಿ ನನ್ನ ಮಣ್ಣು ಚಂದಾಗಿರ್ಲಿ. ಮತ್ತೆ ಅದನ್ನ ನೀ ಹೇಳ್ತಿಲ್ಲ ಮನೆಗೆ ಬರುವಾಗ ಮಾಡುವ ಮನಸ್ಸು ಮಾಡ ಹಚ್ಬಿಡ್ರಿಪ್ಪ. ಎಲ್ಲೇ ಇರಲಿ ನಮ್ಮ ಮಣ್ಣು ಚಂದಾಗಿರ್ಲಿ ಅಂತ ಬೇಡ್ಕೊಂಡು ಹೋಗಂತ. ಅರ್ಥ ಇಲ್ಲ, ಹೇಳಿದ್ರಾಗ ಅರ್ಥನೇ ಇಲ್ಲ. ನೀ ಬೇಡ್ಕೊಂಡು ಹೋಗೋ ನೀನು ಅಷ್ಟಕ್ಕ ಬೇಡ್ಕೊಂಡು ಹೋಗು. ನಡಿ ಬರಕ ನಡಿ. ಸರಿ ನಾನು ನಿನ್ನ ಅಷ್ಟಕ್ಕೆ ಬರ್ತೀನಿ ನಡಿ. ಸರಿ ಮುಂದಕ್ಕೆ ಸರಿ. ಮಗ ಹೋಗಿ 3 ವರ್ಷ ಆತಂತಪ್ಪ. ಮುಂದೆ ಅಮಾಸ್ಯೆ ನನ್ನ ಮಗ ಬಾರಲಪ್ಪ ಅಂತ ಬೇಡ್ಕೊಂಡೋಗಮ್ಮ. ಮುಂದೆ ಅಮಾಸ್ಯೆ ನನ್ನ ಮಗ ಬಾರ್ಲಿ ಅಂತ ಬೇಡ್ಕೊಂಡು ನಡಿ. ಸರಿ ಸರಿ ಬೇಕು. ನಾನು ತರ್ತೀನಿ. ಒಳಗದ ನಾವ ಬಿಟ್ಟಾಗ ಬರ್ತಾರಂತ ಹೇಳೀನಿ. ಮುಂದೆ ಅಮಾಸ್ಯೆ ಅಂತ ತರ್ತೀನಿ. ಅಷ್ಟು ಬೇಡ್ಕೊಂಡು ಹೋಗೋಣ. ಇನ್ನೇಂದಪ್ಪ ಏನು ಮಗ ಕಳ್ಕೊಂಡನ? ನನ್ನ ಮಗ ಬನ್ನಿ ಕೊಡುವ ಟೈಮ್ ಕರ ಬಾರ್ಲಿ ಅಂತ ಬೇಡ್ಕೊಂಡು ಹೋಗೋಣ. ಬನ್ನಿ ಹಬ್ಬಕ್ಕ ನನ್ನ ಮಗ ಬರ್ಲಿ ತರ್ತೀನಿ ಅವನು. ಎಷ್ಟು ಬೇಡ್ಕೊಂಡು ಹೋಗು. ನಡಿ ಬರಕ. ಸರಿ ಬೇಕು. ಈ ಶಬ್ದ ನಂಬಿಕೆ ಆದಂದ್ರೆ ಬನ್ನಿ ಹಬ್ಬ ಮುಗಿದ ಅವನು ಕರ್ಕೊಂಬಂದು ಸಕ್ಕರೆ ಇಟ್ಕೊಂಡು ಸರಿ ಬರಕ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ಹೆಬ್ಬಳ್ಳಿ ಅಜ್ಜನವರ
ಈ ಮೊಹರಂ ಮುಗಿದ ನಂತರ ಒಂದು ತಿಂಗಳು ಕೆಡಿತಿಂಗಳ ಅಂತ ಹೇಳಿದ್ವಿ. ಕೆಡಿತಿಂಗಳಕ್ಕೆ ಹೇಳಿಕೆಗಳನ್ನು ಹೇಳುವುದಿಲ್ಲ ಅಂತ ಹೇಳಿದ್ವಿ. ಇವತ್ತಿಂದ ಈ ಅಮಾವಾಸ್ಯೆಯಿಂದ ಮತ್ತೆ ಹೆಬ್ಬಳ್ಳಿ ಅಜ್ಜನವರ ಹೇಳಿಕೆಗಳು ಶುರುವಾಗಿವೆ. ಹಾಗೆ ಬಂದ ಭಕ್ತಾದಿಗಳನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ನಾಗರಾಜ್ ಅಂತೇಳಿ. ಸರ್ ನೀವು ಇಲ್ಲಿಂದ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಿಮಗೆ ಒಳ್ಳೆಯದಾಗಿದೆಯಾ? ಎಸ್, ನಾನಿವಾಗ 10 ವರ್ಷದಿಂದ ಬರ್ತಾ ಇದ್ದೀನಿ. ಅಜ್ಜರದು ಅಂಗಾರ ನಂಬ್ಕೊಂಡು ಹೋದ್ರೆ ಅಂತಂದರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತಾರಲ್ಲ, ಅದು ಕೂಡ ಸತ್ಯ ಇದೆ. ಇಲ್ಲಿ ಅಜ್ಜರ ಅಂಗಾರಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ಬೋದು. ಇಡೀ ಜಗತ್ತೊಳಗಡೆ ನನ್ನ ಪ್ರಕಾರ ಏನಪ್ಪ ಅಂತಂದರೆ ದೇವರು ಎಲ್ಲಿ ಇಲ್ಲ ಅನ್ನೋದ್ರ ಬದಲಾಗಿ ಇಲ್ಲಿ ದೇವರನ್ನು ನೀವು ನೋಡ್ಬೋದು, ಅದನ್ನು ನಾವು ಫೀಲ್ ಮಾಡ್ಕೋಬೋದು. ಅದನ್ನು ನಾವು ಇಲ್ಲಿ ಆ ಥರ ನಮ್ಮ ಲೈಫ್ ಒಳಗಡೆ ಆದಂಥ ಕೆಲವೊಂದು ಘಟನೆಗಳನ್ನು ಏನಪ್ಪ ಅಂದ್ರೆ ಸಾಕ್ಷಿ ಅಂತ ಹೇಳ್ಬೋದು. ಬಟ್ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಏನಪ್ಪ ಅಂತಂದರೆ ನಡೆದಂಥ ಘಟನೆಗಳನ್ನ ಹೇಳ್ಬೋದಲ್ವ ವೀಕ್ಷಕರು ನೋಡ್ತಾರೆ? ಓಕೆ, ಅದರೊಳಗಡೆ ನನ್ನ ಒಂದು ವೈಯಕ್ತಿಕವಂಥ ಜೀವನದೊಳಗಡೆ ಏನಪ್ಪ ಅಂತಂದ್ರೆ ಮ್ಯಾರೇಜ್ನಲ್ಲಿ ಆದಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅಜ್ಜನವರೇ ಏನಪ್ಪ ಅಂದ್ರೆ ಪಾಡ್ ಒಳಗಡೆ ಬಗೆಹರಿಸಿದ್ರು ಅಂತ ಹೇಳ್ಬೋದು. ದೆನ್ ಒಳ್ಳೆಯ ಒಂದು ಸಕ್ಸಸ್ಫುಲ್ ಆದಂಥ ಒಂದು ಮ್ಯಾರೇಜ್ ಜೀವನ ಕೂಡ ನಡೆಸ್ತಾ ಇದ್ದೀನಿ. ಅದಕ್ಕೆ ಏನಪ್ಪ ಅಂದ್ರೆ ಅಜ್ಜನವ್ರದ್ದು ಅಂಗಾರಕ್ಕೆ ಇರುವಂಥ ಶಕ್ತಿ, ಬಟ್ ಆ ಶಕ್ತಿ ಏನಪ್ಪ ಅಂತಂದ್ರೆ ಮತ್ತೆ ಎಲ್ಲಿಲ್ಲ ಅಂತ ನನಗೆ ಆ ಥರ ಫೀಲ್ ಅನಿಸಿದೆ. ಬಟ್ ಅದಕ್ಕೆ ಎಲ್ಲರೂ ಕೂಡ ಭಕ್ತಾದಿಗಳು ಅಜ್ಜಾರ ಕಡೆ ಬರ್ರಿ, ದೊಡ್ಡ ಅಲ್ಲ ಸಭೆಯಲ್ಲಿ ಅಜ್ಜಾರ ನಂಬ್ರಿ, ಡೆಫಿನೆಟಾಗಿ ನಿಮ್ಮ ಜೀವನ ಏನಾಗ್ತೈತಿ ಒಳ್ಳೆಯ ರೀತಿಯಿಂದ ಬದಲಾವಣೆ ಆಗ್ತೈತಿ. ಈಗ ನಿಮಗೆ ಎಲ್ಲ ಒಳ್ಳೇದಾಗ್ತಿದೆ. ಎಷ್ಟು ವರ್ಷ ಆಯಿತು ಸರ್ ನೀವು ಇಲ್ಲಿ ಬರೋಕತ್ತು? 10 ವರ್ಷದಿಂದ ಬರ್ತಾ ಇದ್ದೀನಿ ನಾನು ಇವಾಗ. 10 ವರ್ಷ ಆಯಿತು. ನಿಮಗೆ ನಿಮ್ಮ ಕುಟುಂಬಸ್ಥರಿಗೂ ಹೇಳಿದ್ದೀರಾ? ನಿಮ್ಮ ರಿಲೇಷನ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ನಮ್ಮ ರಿಲೇಷನ್ಸ್ ಕೂಡ ಅವ್ರಿಗೂ ಒಳ್ಳೇದಾಗಿದೆ? ಎಲ್ಲರಿಗೂ ಒಳ್ಳೇದಾಗಿದೆ. ಇಲ್ಲಿ ಅಜ್ಜರದು ಏನಪ್ಪ ಅಂತಂದ್ರೆ ಅದು ಶಕ್ತಿ ಇರೋದು ಏನಪ್ಪ ಅಂದ್ರೆ ಅಂಗಾರ ಒಳಗಡೆ ಅಂತೇಳಿ ನನಗೆ ಆ ಥರ ಒಂದು ಫೀಲ್ ಆಗಿದೆ ನನ್ನ ಒಂದು ವೈಯಕ್ತಿಕ ಜೀವನದೊಳಗಡೆ. ಬಟ್ ಅದೇ ಥರ ಯಾರು ಅಜ್ಜರು ನಂಬ್ಕೊಂಡು ಹೋಗ್ತಾರೋ ಅಂಗಾರನ ಅವ್ರ ಜೀವನ ಚೆನ್ನಾಗಿ ಆಗೇ ಆಗಿದೆ ಅಂತೇಳಿ ಎಷ್ಟೋ ಜನ ಕೂಡ ಇಲ್ಲಿ ಅವ್ರದ್ದು ಅಂತ ಒಪಿನಿಯನ್ ಶೇರ್ ಮಾಡಿದ್ದಿದೆ. ನನ್ನ ಜೀವನದೊಳಗಡೆ ಆಗಿದ್ದ ಘಟನೆ ಇರೋದ್ರಿಂದ ನಾನೇ ನಂಬಿಕೆ ಇದೆ ಅದರ ಮೇಲೆ. ಅದಕ್ಕೆ ಎಲ್ಲರೂ ಕೂಡ ಇಲ್ಲಿ ಬರ್ರಿ, ಅಜ್ಜಾರ ನಡ್ಕೊಂಡವ್ರಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಮತ್ತೊಬ್ಬರು ಭಕ್ತರು ಬಂದಿದ್ದಾರೆ, ಅವ್ರನ್ನ ಕೇಳೋಣ ಅಜ್ಜರಿಂದ ಇವರಿಗೆ ಏನು ಸಹಾಯ ಆಗಿದೆ ಅಂತ. ನಮಸ್ಕಾರ ಸರ್. ನಮಸ್ಕಾರ ರೀ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮೌಲಾ ಸಾಬ್ ದೊಡ್ಡಮನೆ ಅಂತ. ಸರ್ ನಿಮಗೆ ಇಲ್ಲಿ ಬಂದ ಮೇಲೆ ಯಾವ ರೀತಿ ಒಳ್ಳೇದಾಗಿದೆ? ಇಲ್ಲಿ ಬಂದ ಮ್ಯಾಗೆ ನಮ್ಮ ಮಗ ಒಂದು ನಮೂನಿ ಇದು ಆಗಿ ಭಾಳ ಪ್ರಾಬ್ಲಮ್ ಆಗಿತ್ತು ರೀ. ದವಾಖಾನೆ ಒಳಗೆಲ್ಲ ತೋರಿಸಿದ್ರು ಬದುಕಲ್ಲ ಅಂತ ಹೇಳಿದರು. ನಾವು ಇಲ್ಲಿ ಕರ್ಕೊಂಬಂದು ಇದು ಮಾಡಿದ್ರೆ ಅಜ್ಜರಿಂದ ಆಪ್ನೆಯಿಂದ ನಮ್ಮ ಮಗ ಇವತ್ತು ಭಾಳ ಚೆನ್ನಾಗಾಗ್ಯಾನ, ಅಡ್ಡಾಡಕುಂತಾನ. ಅವರು ಪ್ರತಿ ಹೇಳಿದಂಥ ಅಮಾಸಿಗಳನ್ನು ನಾವು ನಡ್ಕೊತ ಬಂದ್ವಿ. ಆ ಥರ ನಮಗೆಲ್ಲ ಒಳ್ಳೆಯದಾಗಿದೆ. ಅಲ್ಲಿಂದ ನಾವು ಎಲ್ಲ ನಮ್ಮ ಎಲ್ಲ ಫ್ರೆಂಡ್ಗೂ ಮತ್ತು ನಮ್ಮ ಬಂಧು ಬಳಗಕ್ಕೆ ಎಲ್ಲದೂ ಹೇಳಿವ್ರಿ. ನಮ್ಮದು ಗದಗ ಅಂತ ನಿಮ್ಮ ಕನಿವಸರು ರೀ. ಗದಗಿನಂತೆಗೆ ಕನಿವಸರು ಅಂತ ನಮ್ಮೂರು. ಅಲ್ಲಿಂದ ಬರ್ತೀವಿ ನಾವು. ಈಗ ಒಂದು 5-6 ವರ್ಷ ಆದ ನಾವು ಬರೋಕ್ಕಂತ. 5-6 ವರ್ಷ. ಎಲ್ಲ ಒಳ್ಳೇದಾಗ್ತಿದೆ ಸರ್? ಹಾಂ ಸರ್. ಇಲ್ಲೇನು ಅಜ್ಜಾರ ದುಡ್ಡು ತೊಗೋತಾರ? ಏನಿಲ್ಲ, ಏನು 1 ರೂಪಾಯಿನೂ ದುಡ್ಡು ತೊಗೊಳಲ್ಲ. ನಾವೇನು ಮಾಡಿ ಖರ್ಚು ಹಾಕೊಂಬಂದಿರ್ತೀವಿ ಅಷ್ಟೇ ಹಾಕೊಂಬರೋದು, ಮತ್ತೇನಿಲ್ಲ. ಈಗ ಈ ಸಾಕಷ್ಟು ಕಡೆ ಹೋಗಿರ್ತೀರಾ, ನಿಮಗೆ 5,000 ಕೊಟ್ಟರೆ ಹೀಗೆ ಮಾಡ್ತೀವಿ ಹಾಗೆ ಮಾಡಿಕೊಡ್ತೀವಿ ಅಂತಿದ್ದಾರೆ. ಅಲ್ಲಿ ಅವ್ರು ಹೇಳಿದ್ಕಿಂತ ಮತ್ತು ಈಗ ಅಜ್ಜರಲ್ಲಿ ಬಂದು ನಾವು ಕೊಟ್ಟಂಥ ಸಕ್ಕರೆನ ಹೊಳ್ಳಿ ನಮಗೆ ಕೊಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಇಲ್ಲೆಲ್ಲ ಹಂಗೇನಿಲ್ಲ, ಸಕ್ಕರೆ ಸತ್ಯ ತೊಗೊಳಂಗಿಲ್ಲ, ಏನಿಲ್ಲ ರೀ. ಎಲ್ಲ ನಮ್ದು ಏನು ಪ್ರಾಬ್ಲಮ್ ಇಲ್ದಾನ ಆರಾಮ ಸಾಲ್ವ್ ಮಾಡಿ ಕೊಡ್ತಾರೆ ಅಜ್ಜರ. ಅಂತೇಳಿ ಏನು ತೊಂದರೆ ಇಲ್ಲ. ಈಗ ಒಳ್ಳೇದು ಹಾಕ್ಕೊಂತ ಬಂದಿದೆ ನಮ್ಮ ಮಾತ್ರ. ಎಲ್ಲ ನಮ್ಮ ಮನೆಗೆ ಚಲೋ ಆಗ್ತಾಯಿದೆ. ನಿಮ್ಮ ಯಾರಾದ್ರು ಸ್ನೇಹಿತರು ಅವ್ರನ್ನ ಎಲ್ಲರೂ ಕರ್ಕೊಂಬಂದಿದ್ರ? ಕರ್ಕೊಂಬಂದು ಎಲ್ಲರೂ ಭೇಟಿ ಮಾಡ್ಸೇವ್ರಿ. ಎಲ್ಲರಿಗೂ ಚಲೋ ಆಗೈತಿ. ಆಮ್ಯಾಗ ಮಕ್ಳು ಆಗ್ಲಾರಿಗೆ ಕರ್ಕೊಂಬಂದಿದ್ದು ಇದು ಮಾಡಿದ್ವಿ, ಅವ್ರಿಗೆ ಚಲೋ ಆಗೈತಿ. ಎಲ್ಲ ಒಳ್ಳೇದು ಹಾಕ್ಕೊಂತ ಬಂದೈತ್ರಿ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ ರೀ. ಸರ್ ನಿಮಗೆ ಇಲ್ಲಿ ಬಂದ ತಕ್ಷಣ ಅಜ್ಜರಿಂದ ಯಾವ ರೀತಿ ನಿಮಗೆ ಒಳ್ಳೇದಾಗಿದೆ? ಚಲೋ ಆಗೈತೆ ರೀ. ಚಲೋ ನಡ್ಕೊಂಡಂಗೆ ಚಲೋ ಆಕೈತೆ ರೀ. ಹಾಂ ಇಲ್ಲಿ ಇಲ್ರಿ ನಡ್ಕೊಂಡು ಅವ್ರವ್ರ ಭಕ್ತಿ ಮೇಲೆ ಚಲೋ ಆಕೈತಿ. ನಿಮ್ಗೆ ಯಾವ ರೀತಿ ಒಳ್ಳೇದಾಗಿದೆ? ನಮ್ಗೆ ತಲೆ ಸಂಬಂಧ ಬಂದೀವ್ರಿ, ಅದ ಕಮ್ಮಿ ಆಗೈತಿ. ಈಗ ವರ್ಷ ಬರತ್ತೈತಿ. ಹಾಂ ಚಲೋ ಅನಿಸ್ತೈತಿ. ಅವ್ರ ಭಕ್ತಿಯಿಂದ ಅವ್ರ ಮನಸ್ಸಿನಿಂದ ಚಲೋ ಆಗೈತಿ. ಓಕೆ ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ಹುಬ್ಳಿ ಬಸವರಾಜ್ ಪೂಜಾರಿ. ನಾವು ನಡ್ಕೊಳಕತ್ತು 30 ವರ್ಷ ಆಯ್ತು ಇಲ್ಲಿ. 30 ವರ್ಷ ಆಯ್ತು. 30 ವರ್ಷದಿಂದ ನಿಮ್ಗೆ ಒಳ್ಳೇದಾಗ? ಹಾಂ, ಎಲ್ಲ ಒಳ್ಳೇದಾಗಿ. ನಮ್ದು ಹೋಗಿ ಮದುವೆ ಆಯಿತು, ಇಲ್ಲೇ ಆಯ್ತು. ಆಮೇಲೆ 2 ಮಕ್ಕಳು ಅದು ಎಲ್ಲ ಎಲ್ಲ ಕಾಲೇಜ್ ಓದ್ತಾರೆ. ಎಲ್ಲ ಒಳ್ಳೇದಾಗಿದೆ. ಎಲ್ಲ ಒಳ್ಳೇದಾಗಿ. ನಿಮ್ಗೆ ಯಾವ ರೀತಿ ಒಳ್ಳೇದಾಗಿದೆ? ನಮ್ಗೆ ಏನು ಕಷ್ಟ ಇತ್ತು? ನಮಗೆ ಕಷ್ಟ ಅಂದರೆ ಏನಿಲ್ಲ. ನಮಗೆ ನಾವು ಒಂದು ಸೈಕಲ್ ಮ್ಯಾಗ ಪಾಪಡಿ ವ್ಯಾಪಾರ ಮಾಡಿದ್ವಿ. ಈಗ ಸ್ವಂತ ಬಿಸ್ನೆಸ್ ಮಾಡತ್ತೀನಿ, ಬಟ್ಟೆ ಹಾಕೀನಿ, ಮದುವೆ ಆತ, ಮಕ್ಳಿಗೆ ಕಾಲೇಜ್ ಕಲಿಯಾತಾರೆ. ಮಗಳು 2nd ಇಯರ್ ಮುಗ್ದೈತಿ, ನರ್ಸಿಂಗ್ ಹೋಮ್ ಹಚ್ಚೀನಿ. ಎಲ್ಲ ಚಲೋ ಆಗಿದೆ. ಎಲ್ಲ ಚಲೋ ಆಗೈತೆ ನಿಮ್ಮ? ಹಾಂ, ಇಲ್ಲೇ ಎಲ್ಲ ಬಂದು ಇಲ್ಲಿ ಬಂದ ಮ್ಯಾಗ ಎಲ್ಲ ಆಗಿದೆ. ಇಲ್ಲಿ ಬಂದ ಮೇಲೆ ಎಲ್ಲ ಆಗಿದೆ.
ಇದಕ್ಕಿಂತ ಮೊದಲು ಎಲ್ಲಾದ್ರೂ ಎಲ್ಲೆಲ್ಲಿ ಹೋಗಿಲ್ಲ ನಾವು. ನಮ್ಮ ಅಜ್ಜಾರ ಕಾಲದಲ್ಲಿ ಇಲ್ಲಿ ಬರ್ತೇವೆ ನಾವು. ಇಲ್ಲಿ ಬಂದ ಮ್ಯಾಗ ಚಲೋ ಆಗೈತಲ್ಲ. ಹನುಮಂತ್ ಕೋಟಿ ರೀ. ನಿಮಗೆ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಣ್ಣ? ಸುಮಾರು ಒಂದು 15 ವರ್ಷ ಆತ್ರಿ. ನಮ್ದು ಹೊಟ್ಟಿದ ಭಾಳ ತ್ರಾಸ ಇತ್ತು ಅವಾಗಿಂದ್ರ ಆರಾಮಾಗೈತೆ ರೀ ನಮ್ಗೆ. ನಾವು ಇನ್ನೊಬ್ರ ಕಡೆ ಕೆಲ್ಸಕ್ಕೆ ಹೋಗಿದ್ದೇವ್ರಿ. ಇವತ್ತಿಗೆ 2 ಟ್ರ್ಯಾಕ್ಟರ್ ತೊಗೊಂಡೆವು, 2 ಬೈಕ್ ತೊಗೊಂಡೆವು. ಅಜ್ಜಾರ್ಲಿಂದ್ರ ಭಾಳ ಒಳ್ಳೇದಾಗೈತೆ ನಮ್ಗೆ. ಇಲ್ಲಿ ಬಂದ ತಕ್ಷಣ ನಿಮ್ಗೆ ಅಜ್ಜಾರಿಂದ ಒಳ್ಳೇದಾಗ ಎಲ್ಲ ಇನ್ನೊಬ್ರ ಕಡೆ ಕೆಲ್ಸಕ್ಕೆ ಹೋಗಿದ್ವಿ ನಾವು. ಇಷ್ಟೆಲ್ಲ ಗಾಡಿನೂ ತೊಗೊಂಡೆವು, ಮನಿನೂ ಕಟ್ಟಿಸ್ಕೊಂಡೆವು. ಅಜ್ಜಾರ ಬೂದಿ ನಂಬ್ಕೊಂಡು ಹೋದ್ರೆ ಯಾವುದೂ ತ್ರಾಸಿಲ್ಲ ನಮಗೆ. ಬೂದಿ ನಂಬ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದಾಗತ್ತೆ. ಒಳ್ಳೇದಾಗತ್ತೆ. ಅಜ್ಜಾರ ಹೇಳಲಿಕ್ಕಂದ್ರು ಬರೀ ಬೂದಿ ಹಚ್ಕೊಂಡು ಹೋದ್ರೆ ನಮ್ಗೆ ಆರಾಮಾಗೈತಿ. ನಿಮ್ಗೆ ಇಷ್ಟೆಲ್ಲ ಒಳ್ಳೇದಾಗಿಲ್ಲ. ಅಜ್ಜಾರಿಗೆ ನೀವೇನು ಕೊಟ್ಟಿದ್ರು? ಅಜ್ಜಾರ ಏನು ಬೇಡಿದ್ರು ನಿಮಗೆ? ಅಜ್ಜಾರ ನಮಗೇನಿಲ್ಲ, ಸಕ್ರೆ ಬಿಟ್ರೆ ನಮ್ಗೇನಿಲ್ಲ. ಬರೀ ಬರೋದು ಸಕ್ರೆ ಹಂಚ್ಕೊಳ್ದು ಹೋಗೋದು. ಅವ್ರು ಬೂದಿ ಹಚ್ಕೊಂಡ್ರೆ ನಮ್ಗೆಲ್ಲ ಥರ ಚಂದ ಐತಿ. ಮನಿತನ ಎಲ್ಲ ಆರಾಮಿದ್ದೀರಿ ಸರ್. ಈಗ ಒಳ್ಳೇದಾಗಿದೆ ಅಲ್ಲೆಲ್ಲ. ಅಮಾಸೆ ಬರೋದು ಸಕ್ರೆ ಹಂಚ್ಕೊಂಡು ಹೋಗೋದು ಸರ್. ಓಕೆ ಓಕೆ ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್ ರಂಗೇಶ್ ಅಂತ, ಶಿವಮೊಗ್ಗದವ್ರು. ನಮಗೆ ಬೇರೆ ಕಡೆಯಿಂದ ಮಾಹಿತಿ ಬಂತಿಲ್ಲಿ ಕಷ್ಟಗಳು ಬಗೆಹರ್ತಾವಂತ ನಾವು ಬಂದ್ವಿ. ನಮಗೆ ಕಷ್ಟ ಬಗೆಹರಿಗಿಂತ ಭಕ್ತರ ಕಷ್ಟಗಳು ನಾನು ಬಗೆಹರಿತಿರೋದು ನೋಡಿ ಒಂದು 35-40 ವರ್ಷದಿಂದ ಬರ್ತಾಯಿದ್ದಾರೆ ಎಷ್ಟೋ ಜನ. ಆ ಕಷ್ಟಗಳಲ್ಲಿ ಎಂತೆಂಥ ಕಷ್ಟಗಳು ಬರ್ತವೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದ್ವಿ. ಅವ್ರಿಗೆ ಬಗೆಹರಿಸಿರೋದಕ್ಕೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಜನ ಬರ್ತಾಯಿದ್ದಾರೆ. ನಮಗೂ ನಂಬಿಕೆ ಇದೆ, ನಮಗೂ ಮುಂದೊಂದು ದಿವಸ ಇಲ್ಲಿ ಸ್ಥಳದಲ್ಲಿ ಒಳ್ಳೇದಾಗತ್ತೆ ಅಂತ ನಂಬಿಕೆ ಮೇಲೆ 2 ತಿಂಗಳಿಂದ ಬರ್ತಾಯಿದ್ವಿ. ಅಮಾಸೆ ಇದೆ ಫಸ್ಟ್ ಬರ್ತಿರೋದು. ಆಮೇಲೆ ಇಲ್ಲಿ ಎಷ್ಟು ಕಷ್ಟ ಜೀವಿಗಳು ಹಾಸ್ಪಿಟ್ಲಲ್ಲಿ ವಾಸಿ ಆಗದಿರೋಂಥ ಕಷ್ಟಗಳನ್ನೆಲ್ಲ ಇಲ್ಲಿ ಅಜ್ಜವ್ರು ಬಗೆಹರಿಸ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೂ ಒಳ್ಳೇದಾಗದ ನಂಬಿಕೆ ಮೇಲೆ ಈ ಸ್ಥಳಕ್ಕೆ ಬಂದಿದ್ವಿ. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಮತ್ತೊಬ್ಬರು ಭಕ್ತರು ಬಂದಿದ್ದಾರೆ ಧಾರವಾಡದಿಂದ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಬಸವಣ್ಣಯ್ಯ ಕರಿವೆರೆ ಹಿರೇಮಠ ಅಂತ. ನಮ್ಮದು ಸುರಶೆಟ್ಟಿಕೊಪ್ಪ, ಕಲಗಡಗಿ ತಾಲೂಕು, ಧಾರವಾಡ ಜಿಲ್ಲೆ. ಧಾರವಾಡ. ಸರ್ ನಿಮಗೆ ಇಲ್ಲಿ ಅಜ್ಜಾರಿಂದ ಯಾವ ರೀತಿ ಒಳ್ಳೆಯದಾಗಿದೆ ಸರ್? ಅದು ತುಂಬ ಒಳ್ಳೆಯದಾಗಿದೆ. ಹೇಳಲಿಕ್ಕೆ ತುಂಬ ಭಾಳಷ್ಟು ಒಳ್ಳೆಯ ಕೆಲಸಗಳು ನನ್ನ ಮಂತನಕ್ಕೆ ನಮ್ಮ ಊರಿಗೆ ಆಗಿದೆ. ನಿಮ್ಮ ಕುಟುಂಬಕ್ಕಾಗಿರ್ಬೋದು, ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಎಲ್ಲ ರೀತಿಯಿಂದ ಒಳ್ಳೆಯದಾಗಿದೆ. ಈಗ ಯಾವ ರೀತಿ ಒಳ್ಳೆಯದಾಗಿದೆ? ಮೂಲತಃ ನನಗಿಂತ ನಮ್ಮ ಕುಟುಂಬದವರಿಗೆ ಒಂದು ಪೀಡಾ ತೊಡ್ಕೊಂಡಿತ್ತು. ಅದನ್ನು ಅಜ್ಜವರು ಯಾವುದೇ ರೀತಿ ಮುಟ್ಲದೇ ಒಂದು ಪ್ರಸಾದದ ಮೂಲಕ, ಒಂದು ಲಿಂಬೆಹಣ್ಣು, ಒಂದು ಆಧಾರದ ಮೂಲಕ ಅವರನ್ನು ಪೂರ್ತಿ ಆರಾಮ ಮಾಡಿದರು. ಅಲ್ಲಿಂದ ನನಗೆ ತುಂಬ ವಿಶ್ವಾಸ ಬಂತು. ಹೆಬ್ಬಳ್ಳಿ ಅಜ್ಜನವರು ಅಂದರೆ ದರೆಯೊಳಗೆ ನಡೆದಾಡುವಂಥ ದೇವರು ಅಂತ ನಾನು ನಂಬ್ಕೊಂಡಿದ್ದೆ. ಇಲ್ಲಿ ಮೂಲ ಅಂದರೆ ನಂಬಿಕೆ, ಭಕ್ತಿ, ವಿಶ್ವಾಸ ಮುಖ್ಯ ಕಾರಣ. ಮತ್ತು ಇವರು ಯಾವುದೇ ರೀತಿಯ ಆಶೆ ಆಮಿಷಗಳನ್ನು ಕೇಳೋದಿಲ್ಲ. 1 ರೂಪಾಯಿನೂ ಯಾರನ್ನೂ ಕೇಳಿಲ್ಲ ಇಲ್ಲಿವರೆಗೂ. ನಾವೇ ಪ್ರಸಾದ ರೂಪದಲ್ಲಿ ಅಥವಾ ಎಡೆ ರೂಪದಲ್ಲಿ ಸಕ್ಕರೆ ಊದ ಅಥವಾ ಏನಾದ್ರಲ್ಲಿ ಕೊಟ್ಟರೆ ದೇವರಿಗೆ ಸಮರ್ಪಣೆ ಮಾಡಿ ಅದಕ್ಕೆ ಮಂತ್ರೋಪದೇಶ ಮಾಡಿ ಅದನ್ನು ಪುನಃ ನಮಗೆ ಕೊಡ್ತಾರೆ. ಹೌದೌದು. ನಾವು ಅದನ್ನು ನಮ್ಮ ಇಷ್ಟ ಪ್ರಕಾರ ಅದು ಸಿದ್ಧಿ ಆಗ್ತದೆ. ಆ ಪ್ರಕಾರ ನಾವು ಅದನ್ನು ಉಪಯೋಗ ಮಾಡ್ಕೊಂತ ಹೋಗ್ಬೋದು. ಈಗ ನೀವು ಯಾರಾದರೂ ಕರ್ಕೊಂಡ್ಬಂದ್ರೆ ಎಲ್ಲರಿಗೂ ಒಳ್ಳೆಯದಾಗಿದೆ, ನೀವು ಚಲೋ ಆಗಿದೆ ಅಂತ ಹೇಳಿ ನನಗೆ ಗೊತ್ತಿರೋರಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ನನ್ನ ಜೊತೆ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಬಂದವರೆಲ್ಲರಿಗೂ ನನಗಿಂತ ಇನ್ನೂ ಒಳ್ಳೆಯದು ಜಾಸ್ತಿ ಆಗಿದೆ. ಒಳ್ಳೆಯದಾಗಿದೆ, ನನಗಿಂತ ಇನ್ನೂ ಜಾಸ್ತಿ ಒಳ್ಳೆಯದಾಗಿದೆ. ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ? ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಅದ. ಸುಮಾರು ಸಲ ನಮ್ಮ ಗ್ರಾಮದಲ್ಲಿ ಸುಮಾರು ಜನ ಭಕ್ತರಿಗಾಗಲೇ ಹೆಬ್ಬಳ್ಳಿ ಆಗಿದ್ದಾರೆ. ಈಗ 20 ವರ್ಷದಿಂದ ನೀವು ಇಲ್ಲೇ ಬರ್ತಿದ್ರೆ ಹಮೇಶ ನಮ್ಗೆ ಯಾವಾಗ ನಮ್ಗೆ ಏನಾದ್ರು ತೊಂದರೆ ಆದರೆ ಅಥವಾ ನಮ್ಗೆ ಯಾವಾಗ ಬರಬೇಕು ಅಂತ ಇಲ್ಲಿ ಅನಿಸ್ತದೆ, ಅವಾಗ ನಾವು ಬಂದೇ ಬರ್ತೀವಿ. ತೊಂದರೆ ಆದರೆ ಅಷ್ಟೇ ಬರ್ತೀರಾ? ಇಲ್ಲ, ತೊಂದರೆ ಆದರೆ ತೊಂದರೆ ಆಗದಿದ್ರು ಕೂಡ ನಮ್ಗೆ ಅದೊಂದು ಭಕ್ತಿ ಸೇವೆ ಏನಾದರೂ ಇಲ್ಲಿ ಮಾಡಬೇಕು ಅಂತ ಅನಿಸ್ತದೆ. ಹಾಗಾಗಿ ನಾವು ಬರ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಪ್ರಸಾದ ಮಾಡಿಸ್ತೀವಿ ನಾವು. ಎಲ್ಲ ಭಕ್ತರಿಗೆ ಪ್ರಸಾದ ಮಾಡ್ತಾರೆ. ಆಮೇಲೆ ಪ್ರತಿ ಮೊಹರಮಿಗೆ ನಾವು ಇಲ್ಲಿ ಬರ್ತೀವಿ, ಅಜ್ಜನ ಸೇವಾ ಮಾಡ್ತೀವಿ. ಅದನ್ನು ಮೊಹರಮಿಗೆ ಬರೋದ್ರಿಂದ ಇನ್ನೂ ಹೆಚ್ಚಿಗೆ ಒಳ್ಳೆಯದು ನಮ್ಗೆ ಆಶೀರ್ವಾದ ಆಗಿದೆ. ಎಲ್ಲ ರೀತಿ ಒಳ್ಳೆಯದಾಗಿದೆ. ಮತ್ತೊಬ್ಬರು ಹೆಬ್ಬಳ್ಳಿ ಅಜ್ಜನವರ ಪ್ರಿಯ ಭಕ್ತರು ಇದ್ದಾರೆ, ಕೇಳೋಣ ಬನ್ನಿ ಅವರಿಗೆ ಯಾವ ರೀತಿ ಹೆಬ್ಬಳ್ಳಿ ಅಜ್ಜವರಿಂದ ಸಹಾಯವಾಗಿದೆ ಅಂತ. ಅಣ್ಣ ನಮಸ್ತೆ. ನಮಸ್ಕಾರ ರೀ. ನಿಮ್ಮ ಹೆಸರು? ರೋಹಿತ್ ಕುಮಾರ್. ನೀವು ಯಾವ ಊರಣ್ಣ? ಹುಬ್ಳಿ ಅಣ್ಣ. ಹುಬ್ಳಿ. ಹಾಂ. ಎಷ್ಟು ವರ್ಷದಿಂದ ಬರ್ತಿದ್ದೀರ? ಇಲ್ಲಿ 9 ವರ್ಷದಿಂದ ಬರೋದಿನ ಅಣ್ಣ. ನಿಮಗೆ ಯಾವ ರೀತಿ ಹೆಬ್ಬಳ್ಳಿ ಅಜ್ಜರಿಂದ ಸಹಾಯ ಆಗಿದೆ? ಸರ್ 2016ರಲ್ಲಿ 17 ನನಗೆ ಚರ್ಮ ರೋಗ ಇತ್ತು, ಸೋರಾಸಿಸ್ ಅಂತ ಹೇಳಿ. ಅದೇ ಗುಳಿಗೆ ತೊಗೊಂಡು ಆರಾಮಾಕಿದ್ದಿಲ್ಲ. ಹಾಂ, ಅಂದರೆ ಏನಾಯ್ತಪ್ಪ ಅಂದ್ರೆ ಅದು ಆ ರೋಗ ಕಣ್ಣಿಗೆ ಇರುತ್ತೆ ನನಗೆ. ಕಣ್ಣಿಗೆ ಇಲ್ಲಿ ಅದು ಸ್ಕಿನ್ ಇನ್ಫೆಕ್ಷನ್ ಆಯ್ತು. ರಾತ್ರಿ ಮೊಹರಂ ಆದ ಮರುದಿನ ರಾತ್ರಿಗೆ ನಿದ್ದೆ ಮಾಡುವಾಗ ಲಾಲ್ಸಾವಲಿಗೆ ದೋಸ್ತರ ಅಂತ ಹಂಗೆ ನಿದ್ದೆ ಇದೆ. ಆದರೆ ನಾಮಸ್ಮರಣೆ ಚಲೋ ಇತ್ತು ನಮ್ದು. ರಾತ್ರಿ ಚಲೋ ಇತ್ತು. ಅವಾಗ ಕನಸು ಬಂದು
ಬಾಪ ಇಲ್ಲ ಅಂತ ಕರೆದ್ರು. ಅಜ್ಜ ನಂಗೆ ಸುರಸ್ ಆಗಿತ್ತಪ್ಪ ಅಂತ ಹೇಳಿದೆ. ಬಾಪ ಇಲ್ಲಿ ಕರೆದ ಉಫ್ ಅಂತ ಉಬ್ಬಿದ್ರು ಕನಸೊಳಗ್ರಿ. ಉಬ್ಬಿದ ತಕ್ಷಣ ಮೈ ಅನ್ನೋದು ಜುಮ್ ಜುಮ್ ಆಯ್ತು, ಕಂಪನ ಪೂರ ಕಂಪ್ಲೀಟ್ ಬಾಡಿ. ತದನಂತರ 2 ದಿನ ಅನ್ನೊಳಗೆ ಒಂದು ಸ್ಕಿನ್ ಇನ್ಫೆಕ್ಷನ್ ಕ್ಯೂರ್ ಆಯ್ತು, ಸೋರಿಯಾಸಿಸ್. ನಿಮ್ಮ ಯಾರನ್ನ ನೀವು ಇಲ್ಲಿ ಬರಕ್ಕೆ ಪ್ರೇರಣೆ ಯಾರು? ನಿಮ್ಗೆ ಯಾರು ಹೇಳಿ? ನಮ್ಗೆ ಇಲ್ಲಿ ಬರೀ ಪ್ರೇರಣೆ ಯಾರಪ್ಪ ಅಂದ್ರೆ ಗಂಗಾವತಿ ನರಸಿಂಹ ಜೋಶಿ ಆರ್ಟಿಸ್ಟ್. ಇಲ್ಲಿ ಕಾರ್ಯಕ್ರಮ ಬಂದಾಗೇನು ಇಲ್ಲಿ ಅಜ್ಜಾರ ಪರಿಚಯ ನಮಗೆ. ಇಲ್ಲಿ ಕಾರ್ಯಕ್ರಮ ಇತ್ತು, ಲಕ್ಷ ದೀಪೋತ್ಸವ. ಎಸ್, ಇಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇತ್ತು, ಅವಾಗ ಜನ ಪರಿಚಯ ಆದ್ರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಮತ್ತೊಬ್ಬರು ಪ್ರಿಯ ಭಕ್ತರು ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ ಬನ್ನಿ. ಅವ್ರಿಗೆ ಯಾವ ರೀತಿ ಹೆಬ್ಬಳ್ಳಿ ಅಜ್ಜವನಿಂದ ಸಹಾಯ ಆಯಿತು ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಕಾಶಿಮ್ ಸನದಿ ಅಂತ ಸರ್. ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ನಡ್ಕೊಳ್ತಾ ಬಂದಿದ್ದೀರಿ? ಒಂದು 15-16 ವರ್ಷ ಆಯ್ತು ಸರ್ ನಡ್ಕೊಳಕೈತ್ರಿ. ನಾವು ಗೋಕಾಕ ಬೆಳಿಕಡದಾಗಿರ್ತೀವಿ ರೀ. ಆಮೇಲೆ ನಮ್ಮದು 2 ವೀಲರ್ ಏಜೆನ್ಸಿ ಐತ್ರಿ, ಹಳಿಗಡಿ ಮಾರಾಟ ರೀ, ಸೆಕೆಂಡ್ ಹ್ಯಾಂಡ್ ರೀ. ಅದೆಲ್ಲ ಯಾವ ಊರಲ್ಲಿ ಸರ್? ಗೋಕಾಕ ಬೆಳಿಕಟ ಅಂತ ಒಂದು ಎಲ್ಲ ಚಲೋ ಇದ್ರಿ, ಎಲ್ಲ ಕರೆಕ್ಟ್ ಇದ್ರಿ. ಅಜ್ಜರ ಆಶೀರ್ವಾದ ರೀ. ಮೊದಲ ಏನು ನಾರ್ಮಲ್ ಇದ್ದು ರೀ, ಇಲ್ಲೇನು ನಡ್ಕೊರಾಕೋತಿರಲ್ಲ. ಮೊದಲ ನಮ್ಮ ಅಪ್ಪ ನಮ್ಮ ಅಜ್ಜಾರು ಎಲ್ಲ ನಡ್ಕೋತಿರ್ರಿ. ಆಮೇಲೆ ಅವಾಗ ಏನು ಐಡಿಯಾ ಇರಾಕಿಲ್ಲ ರೀ. ನಮ್ಮ ದೋಸ್ತ್ ಮತ್ತೆ ಕರ್ಕೊಂಡು ಬಂದ್ರಿ, ಹೋಗಿ ಬರೋಣ ಅಂತ. ನಾನು ಬಂದ್ರಿ ಒಂದು 16 ವರ್ಷ ಮೇಲೆ ಹತ್ರ ಕರೆ ಹೆಚ್ಚು ಕಡಿಮೆ ರೀ. ಅವಾಗಿನ ಥರ ನಡ್ಕೋತಾರೆ ಒಟ್ಟು ಎಲ್ಲ ಚಲೋ ಆಗಿದ್ರಿ. ಈಗೂ ನಮ್ಮ ದೋಸ್ತರು ಎಲ್ಲ ಕರ್ಕೊಂಡು ಬಂದರು. ಒಟ್ಟು ಅಮಾಸಿಗೆ 5 ವಿಶೇಷ ಬರ್ತೀವಿ ರೀ. ಆಮೇಲೆ ಗುರುವಾರ ಅಂತೂ ಬರೋಕ್ಕಾಗಲ್ಲ ರೀ, ನಮ್ದು ಅದು ಸಂತೆ ಇರ್ತೈತೆ ರೀ, ಬರೋಕ್ಕಾಗಲ್ಲ. ಇಲ್ಲೆಲ್ಲ ಚಲೋ ನಡೆದೈತೆ ರೀ. ನಾವು ಯಾರಿಗೆ ಕರ್ಕೊಂಡು ಬಂದೋ ಅವ್ರಿಗೂ ಚಲೋ ಹೋಗಿದ್ರಿ. ಏನೋ ಹೊಲದ ಸಮಸ್ಯೆ ಆಗಲಿ, ಏನೋ ಕಳ್ಕೊಂಡಿದ್ದು ಪ್ರಶ್ನೆ ಬರಲಿ, ಮಕ್ಕಳ ಸಂಬಂಧ ಆಗಲಿ ರೀ, ಆಮೇಲೆ ಏನೋ ಒಟ್ಟು ಎನಿ ಪ್ರಾಬ್ಲಮ್ ಒಟ್ಟು ಎಲ್ಲ ಸಾಲ್ವ್ ಆಕ್ಕೋರಿ. ಮತ್ತು ಇನ್ನೊಂದು ಭಾಳ ಪ್ರಾಮಾಣಿಕತೆ ಅಂದ್ರೆ ಇಲ್ಲಿ ಜಾತಿವಾದ ಇರಂಗಿಲ್ಲ ರೀ. ಈಗಿನ ಎಲ್ಲ ಜನ್ರೇಷನ್ ನೋಡ್ರೆ ಮೊಬೈಲ್ ಫೇಸ್ಬುಕ್ ತೆಗೆದ್ರೆ ರೀ ಎಲ್ಲ ಜಾತಿವಾದ ಐತ್ರಿ. ಇಲ್ಲಿ ಹೆಬ್ಬಳ್ಳಿ ಅಜ್ಜನವ್ರ ಕಡೆ ಬಂದ್ರೆ ಜಾತಿ ಅನ್ನೋದು ಮುಂದೆ ಬರೋಂಗಿಲ್ಲ ರೀ. ಎಲ್ಲ ಜಾತಿ ಎಲ್ಲ ಏನೋ ಎಲ್ಲ ಸರಿ ಸಮ ಇಲ್ಲ ರೀ. ಎಲ್ಲ ಸಬ್ಕಾ ಮಾಲಿಕ್ ಹೇಗೆ ಒಟ್ಟು ಒಂದು ಮಾತಿನಾಗ ಹೇಳ್ಬೇಕಂದ್ರೆ ನಡೆದವ್ರ ದೇವ್ರು ರೀ. ಭೂಮಿ ಒಳಗೆ ರೀ, ಭೂಮಿ ತಲೆ ಮೇಲೆ ರೀ, ಒಟ್ಟು ನಡೆದವ್ರ ದೇವ್ರು ರೀ. ಯಾವ ದೇವ್ರಿಗೆ ಹೋದ್ರೂ ಏನು ದೇವ್ರು ಮಾತಾಡಂಗಿಲ್ಲ ರೀ. ಇಲ್ಲಿ ದೇವ್ರು ಮಾತಾಡ್ತಾ ಇದ್ದಾರೆ. ಕಷ್ಟ ಸುಖಗಳಿಗೆಲ್ಲ ಸ್ಪಂದನೆ ನೋಡ್ತೈತೆ ರೀ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ ರೀ. ಪ್ರತಿಯೊಬ್ಬರು ರೀ, ಒಂದು ಸಣ್ಣ ಹುಡುಗರಾಗಲಿ ರೀ, 80 ವರ್ಷದ ಮುದುಕು ಬರಲಿ ರೀ, ಅವ್ರಿಗೇನು ಭೇದ ಭಾವ ಇಲ್ಲ ರೀ. ಯಾವ ರೀತಿ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ ಸರ್? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ರೀ. ಬೇಡ್ಕೊಂಡೇಳಿ ಅಜ್ಜವ್ರು ಹೇಳ್ದಂಗೆ ಮದುವೆ ಆಗೈತ್ರಿ, ಅವ್ರು ಹೇಳ್ದಂಗೆ ಗಂಡು ಹುಡುಗರು ಆಗೈತ್ರಿ, 2 ಗಂಡ್ರು ಆಗೋದು ರೀ. ಇಲ್ಲ ಹೆಣ್ಣು ಬೇಕಂದ್ರೆ ಮತ್ತು ಹೆಣ್ಣು ಹುಡುಗರನ್ನು ಕೊಟ್ಟರು ರೀ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ರೀ. ನಮ್ಮ ದಂಧೆಗೂ ಚಲೋ ಐತೆ ರೀ, 2 ವೀಲರ್ ಬಿಸ್ನೆಸ್ ರೀ. ಈಗೆಲ್ಲ ಒಳ್ಳೇದಾಗಿದೆ. ಒಳ್ಳೇದಾಗಿದೆ. ಹೆಬ್ಬಳ್ಳಿ ಅಜ್ಜವ್ರ ಬಗ್ಗೆ ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಅದೇ ಏನಿರಲ್ಲ ಸರ್, ನಡೆದಾಡೋ ದೇವ್ರು ರೀ. ಒಟ್ಟು ಯಾವುದೋ ದೇವಸ್ಥಾನಕ್ಕೆ ಹೋಗಲ್ರಿ, ಮಂದಿರ ಮಸೀದಿ ಹೋಗಲ್ರಿ, ಭಗವಂತ ಸಿಗಂಗಿಲ್ಲ ರೀ. ಇವ್ರ ದರ್ಶನಕ್ಕೆ ಬಂದರೆ ಎಲ್ಲ ಭಗವಂತನೂ ಭೇಟಿ ಆದಂಗೆ ಎಲ್ಲ ಬೂದಿ ನಂಬ್ಕೊಂಡು ಹೋದ್ರೂ ರೀ. ಇದನ್ನ ಇವು ಮುಂದೆ ಕೆಲ್ಸಕ್ಕೆ ಹೊಂಟೇನು ರೀ. ನಾ ಇಲ್ಲಿ ಬೂದಿ ಹಚ್ಕೊಂಡು ಮುಂದೆ ಕೆಲಸ ನಕ್ಕಿ ಆಗೋದೈತೆ ಅದು. ಯಾವುದೂ ಅಡೆತಡೆ ಬರೋಂಗಿಲ್ಲ ರೀ. ಅದಕ್ಕೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಧನ್ಯವಾದಗಳು. ನಮಸ್ಕಾರ. ಆಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.